ಒಂದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಸಿಂಹರಾಜನು ವಾಸಿಸುತ್ತಿದ್ದ. ಅವನ ಜೊತೆಗೆ ಒಂದು ಕುತಂತ್ರಿ ನರಿ ಕೂಡ ಇತ್ತು. ಒಂದು ದಿನ ಸಿಂಹರಾಜನು ನರಿಗೆ ಹೇಳಿದನು, ಓ ನರಿ, ನನಗೆ ಬಹಳ ಹಸಿವು. ಕಾಡಿನಲ್ಲಿ ಹೋಗಿ ಯಾವುದಾದರೂ ಪ್ರಾಣಿಯನ್ನು ಹಿಡಿದು ನನ್ನ ಬಳಿಗೆ ಕರೆದುಕೊಂಡು ಬಾ. ಆಗ ನರಿ ಸಂಭ್ರಮದಿಂದ ನನಗೂ ತಿನ್ನಲು ಸಿಗುತ್ತದೆ ಎಂದು ಆಯ್ತು ಮಹಾರಾಜ ಎನ್ನುತ್ತಾ ಆಹಾರ ಹುಡುಕಲು ಹೊರಟಿತು. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಕರೆಯ ಹತ್ತಿರ ಕೂತಿದ್ದ ಒಂದು ಆಮೆಯನ್ನು ಕಂಡಿತು. ನರಿ ಆಮೆಯ ಬಳಿ ಹೋಗಿ ಕುತಂತ್ರದಿಂದ ಕೇಳಿತು, ಓ ಆಮೆ, ನಿನಗೀ ಒಬ್ಬಂಟಿಯಾಗಿ ಬೇಜಾರಾಗುತ್ತಿಲ್ಲವಾ? ಬಾ, ಕಾಡಿನಲ್ಲಿ ಸುಖವಾಗಿ ಸುತ್ತೋಣ. ಆಮೆಗೆ ನರಿಯ ಕುತಂತ್ರ ಮೊದಲೇ ಗೊತ್ತಿತ್ತು. ಅದಕ್ಕೆ ಆಮೆ ಶಾಂತವಾಗಿ ಹೇಳಿತು, ನನ್ನ ಸ್ನೇಹಿತ ಬರುತ್ತಿದ್ದಾನೆ, ನಾನು ಅವನನ್ನು ಕಾಯ್ತಿದ್ದೇನೆ, ನಿನ್ನ ಜೊತೆ ಬರೋದಿಲ್ಲ ಎಂದಿತು. ಆಗ ನರಿ ಬೇಸರದಿಂದ ಮುಂದಕ್ಕೆ ಸಾಗಿತು. ಸ್ವಲ್ಪ ದೂರ ಹೋದ ನಂತರ ದಾರಿಯ ಪಕ್ಕದಲ್ಲಿ ದಾರಿ ತಪ್ಪಿ ಅಳುತ್ತಿದ್ದ ಒಂದು ಆನೆಯ ಮರಿಯನ್ನು ಕಂಡು ನರಿ ಸೊಗಸಾಗಿ ಕೇಳಿತು, ಏ ಮರಿ, ನೀನು ಒಬ್ಬಂಟಿಯಾಗಿ ಏನ್ ಮಾಡ್ತಿದ್ಯಾ? ನಿನ್ನ ಅಮ್ಮ ಎಲ್ಲಿದ್ದಾಳ? ಅದಕ್ಕೆ ಆನೆಯ ಮರಿ ಅಳುತ್ತಾ, ನನಗೆ ದಾರಿ ತಪ್ಪಿದೆ, ಅಮ್ಮ ಎಲ್ಲಿ ಅಂತ ಗೊತ್ತಿಲ್ಲ ಎಂದಿತು. ನರಿ ಒಳಗೊಳಗೆ ಸಂತೋಷದಿಂದ, ಬಾ, ನಾನು ನಿನ್ನ ಅಮ್ಮನ ಬಳಿ ಕರೆದುಕೊಂಡು ಹೋಗುತ್ತೇನೆ ಎಂದು ಸುಳ್ಳು ಹೇಳಿ ಅವನನ್ನು ಜೊತೆಗೇ ಕರೆದುಕೊಂಡು ಹೊರಟಿತು. ಆಮೇಲೆ ನರಿ ಮತ್ತು ಆನೆಯ ಮರಿ ಕರೆಯ ಹತ್ತಿರ ಬರುತ್ತಿದ್ದಾಗ ಆಮೆ ಅವರನ್ನು ನೋಡಿ ಬಳಿಗೆ ಬಂತು. ಆಮೆ ಆಶ್ಚರ್ಯದಿಂದ ಕೇಳಿತು, ಓ ಮರಿ, ನೀನು ಎಲ್ಲಿಗೆ ಹೋಗ್ತಿದ್ದೀಯಾ? ಅದಕ್ಕೆ ಆನೆಯ ಮರಿ ನಿಷ್ಕಪಟವಾಗಿ, ಈ ನರಿಯಣ್ಣ ನನ್ನನ್ನು ನನ್ನ ಅಮ್ಮನ ಹತ್ತಿರ ಕರೆದುಕೊಂಡು ಹೋಗ್ತಿದ್ದಾನೆ ಎಂದಿತು. ಆಮೆಗೆ ಎಲ್ಲವೂ ಅರ್ಥವಾಗಿ ಕಠಿಣವಾಗಿ ಹೇಳಿತು, ಅಲ್ಲಿ ಹೋಗುತ್ತಾ ಇರೋದು ತಪ್ಪು. ನಿನ್ನ ಅಮ್ಮ ಹೀಗೆ ಹೋಗಿದ್ದಾಳೆ, ನಾನು ನೋಡಿದ್ದೇನೆ. ಬಾ, ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಆಗ ಆಮೆಯ ಮಾತನ್ನು ಕೇಳಿದ ಆನೆಯ ಮರಿ ನರಿಯನ್ನು ಬಿಟ್ಟು ಅದರ ಜೊತೆಗೆ ಮುಂದಕ್ಕೆ ಹೋಯಿತು. ಆಗ ನರಿ ಮುಖದಲ್ಲಿ ಬೇಸರ, ಕೋಪ, ತನ್ನ ಕುತಂತ್ರ ವಿಫಲವಾದ ನೋವು. ಆಮೆ ಮತ್ತು ಆನೆಯ ಮರಿ ಸಂತೋಷದಿಂದ ಹೊರಟರು. ನರಿ ಕೆರೆಯ ಬಳಿಯೇ ನಿಂತು ಅಸಹಾಯಕವಾಗಿ ನೋಡುತ್ತಾ ಇತ್ತು. ಕಥೆಯ ಸಾರಾಂಶ: ಮನಸ್ಸು ಶುದ್ಧವಾಗಿದ್ದರೆ ಸಹಾಯಕ್ಕೆ ದೇವರು ಒಬ್ಬನಾದರೂ ಕಳುಹಿಸುತ್ತಾನೆ. ಮೋಸಕ್ಕೆ ಆಯಸ್ಸು ಕಡಿಮೆ.